ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಚೋಡಾ ಮಾಡೋದನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರೋ ಐಟಮ್ಸ್, ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ 8ರಿಂದ 7 ಪಳಕ್ಕು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಹುರ್ಗಡ್ಲೆ, ಹಾಗೆ ಕಡಲೆ ಬೀಜ, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ನೀವು ಇದೇ ಥರ ತೊಗೊಂಡಿಟ್ಕೊಳ್ಳಿ, ಮಾಡುವಾಗ ನಮ್ಗೆ ಈಸಿ ಆಗುತ್ತೆ. ಆಮೇಲೆ ಒಂದು ತಪ್ಪಲೆನ ಒಲೆ ಮೇಲೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಮೊದಲಿಗೆ ಕಡಲೆ ಬೀಜ ಹಾಕೋಣ. ಇದು ಮಾಡುವಾಗ ನೀವು ಪೂರ್ತಿ ಲೋ ಫ್ಲೇಮಲ್ಲಿ ಇಡಿ, ಇಲ್ಲಾಂದರೆ ಬೇಗನೆ ಸೀದೋಗ್ಬಿಡುತ್ತೆ. ಇದು ಹುರಿಯೋದ್ರಿಂದ ಏನಾಗುತ್ತೆ ಅಂದರೆ ನಾವು ತಿನ್ನುವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಾಯಲ್ಲಿ. ಹಾಗಾಗಿ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಹಾಗೆ ನೀವು ಇದನ್ನು ಮಾಡಬೇಕಾದ್ರೆ ಪೂರ್ತಿ ಅದರಲ್ಲಿ ಕೈ ಆಡಿಸ್ತಾನೆ ಇರಬೇಕು. ಒಂದು ಸ್ವಲ್ಪನೂ ಮಿಸ್ ಮಾಡಬೇಡಿ, ಇಲ್ಲಾಂದರೆ ಪೂರ್ತಿ ಅದು ಒಂದೇ ಕಡೆ ಆಗಿಬಿಟ್ಟು ಸೀದೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಚೋಡ ತಿನ್ನೋಕ್ಕೆ. ಹಾಗಾಗಿ ಇದು ಅಷ್ಟೇ, ನೀವು ಇದು ಪೂರ್ತಿ ಮಾಡೋ ತನಕನೂ ಲೋ ಫ್ಲೇಮಲ್ಲೇ ಇಡಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದ್ರೆಲ್ಲ ಸೀದೋಗ್ಬಿಡುತ್ತೆ. ಇದು ಗುಳ್ಳೆ ಗುಳ್ಳೆ ಬರುತ್ತಲ್ವ, ಒಂದು ಸ್ವಲ್ಪ ಕಡಿಮೆ ಆಗಲಿ, ಜಾಸ್ತಿ ಬೇಡ. ಜಾಸ್ತಿ ಆದರೆ ಮತ್ತೆ ಪೂರ್ತಿ ಸೀದೋಗುತ್ತೆ. ಇಲ್ಲಿ ಕರಿಬೇವು ತೊಗೊಂಡಿಟ್ಕೊಂಡಿದ್ವಲ್ಲ, ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಮತ್ತು ನೀವು ಬೆಳ್ಳುಳ್ಳಿನ ಒಟ್ಟಿಗೆ ಹಾಕೋಬೋದು. ಇಲ್ಲಾಂದರೆ ಕರಿಬೇವು ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇವಾಗಲೇ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಪೂರ್ತಿ ಸಿದೋಗ್ಬಿಡುತ್ತೆ. ಬೆಳ್ಳುಳ್ಳಿ ಎಣ್ಣೆ ಎಲ್ಲ ಪೂರ್ತಿ ಬಿಸಿಯಾಗಿರುತ್ತೆ ಅಲ್ವಾ, ಹಾಗಾಗಿ ಅದು ತಾನೇ ಫ್ರೈ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಅದೇ ಥರ ನೀವು ಕೈ ಆಡಿಸ್ತಾನೆ ಇರಬೇಕು. ಗ್ಯಾಸ್ ಆಫ್ ಮಾಡಿರ್ತೀವಿ, ಸೊ ಅದು ಬೇಗನೆ ಫ್ರೈ ಆಗೋಗ್ಬಿಡುತ್ತೆ. ಇದೇ ಥರ ಕೈ ಆಡಿಸ್ಕೋತಾನೆ ಇರಬೇಕು ನೀವು ಪೂರ್ತಿ ಮಾಡೋ ತನಕ. ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ 2 ಟೇಬಲ್ ಸ್ಪೂನು, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ನೋಡ್ಕೊಳ್ಳಿ, ಎಷ್ಟು ಮಾಡ್ತಾ ಇರ್ತೀರ ಅಷ್ಟು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋದನ್ನು ಮರ್ತೋದೆ, ನೀವು ಫಸ್ಟಲ್ಲೇ ಹಾಕ್ಕೊಂಬಿಡಿ ಬೆಳ್ಳುಳ್ಳಿ ಹಾಕೋಕ್ಕಿಂತ ಮುಂಚೆ. ಆಮೇಲೆ ನಾನಿಲ್ಲಿ ಒಂದು ತಪ್ಪಲೆಯಲ್ಲಿ ಚುರುಮುರಿ ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗೇನು ನಾವು ಒಗ್ಗರಣೆ ಹಾಕಿದ್ದೀವಲ್ವ, ಅದನ್ನು ಈ ಚೋಡಕ್ಕೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿದ್ರೆ ಆಯಿತು. ಅದು ಹಾಕಿರೋದಕ್ಕೆ ಒಂದು ಸ್ವಲ್ಪ ಚೋಡನ ಹಾಕಿಡಿ. ಇಲ್ಲಿ ಈ ಥರ ಚಮಚಲ್ಲೇ ಮಾಡ್ತಾಯಿದ್ದೀನಲ್ವ, ನೀವು ಹಾಗೆ ಕೈಲೇ ಮಾಡಿಕೊಂಡ್ರೆ ಈ ಥರ ಬರುತ್ತೆ ನೋಡಿ. ಚೋಡ ತಿನ್ನೋಕ್ಕೆ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.